ಅದೇ ಥರನೇ ಎಲ್ಲ ಕನ್ಸಿಡರೇಷನ್ ತೊಗೋಬೇಕು. ಜಸ್ಟ್ ಮಿನಿಟ್, ಇಲ್ಲಿ ನೋಡಿ, ಇದರಲ್ಲಿ ಗಿವನ್ ಏನು ತೊಗೊಂಡಿದ್ದೀವಿ, f(x) = L ಇರುತ್ತೆ ಲಿಮಿಟು, g(x)ಗೆ ಲಿಮಿಟ್ m ಇರುತ್ತೆ. ಇದೆಲ್ಲ ಕಂಡೀಷನ್ ಸೇಮ್ ಬರಿಬೇಕು. ಸೆಕೆಂಡ್ ಪ್ರೂಫ್ಗೆ ಈ ಫಸ್ಟ್ ಪ್ರೂಫಲ್ಲಿ ನಾವು ಎಲ್ಲಿ ತನಕ ಸೇಮ್ ಬರಿಬೇಕು ಅಂದರೆ, ಈ ಚೂಸಿಂಗ್ ಡೆಲ್ಟಾ ಚೂಸ್ ಮಾಡಿ ಅದಾದಮೇಲೆ ಎರಡು ಈಕ್ವೇಷನ್ನ ಒಂದು ಕಾಮನ್ ಆಗಿ ಒಂದು ಲೈನಲ್ಲಿ ಬರಿತೀವಲ್ಲ, ಫಾರ್ ದ ಸೇಮ್ ಕಂಡೀಷನ್ 0 ಲೆಸ್ ದೆನ್ ಮಾಡ್ಯುಲಸ್ ಆಫ್ x - a ಲೆಸ್ ದೆನ್ ಡೆಲ್ಟಾ ಅಂತ, ಅಲ್ಲಿವರೆಗೂ ಸೇಮ್ ಬರ್ಕೋಬೇಕು ನೀವು ಸೆಕೆಂಡ್ ಪ್ರೂಫ್ಗೆ. ಅಲ್ಲಿ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಗ ಕನ್ಸಿಡರ್ ಅಂದ್ಬಿಟ್ಟು ಅಡಿಷನ್ ಆಫ್ ಟೂ ಫಂಕ್ಷನ್ಸ್ -l + m ವಿದಿನ್ ದ ಮಾಡ್ಯುಲಸ್ ತೊಗೊಂಡಿದ್ದೀವಲ್ಲ, ಅಲ್ಲಿಂದ ಬೇರೆ ಆಗುತ್ತೆ ಅದು ಸೆಕೆಂಡ್ ಪ್ರೂಫಲ್ಲಿ. ಇಲ್ಲಿ ನೋಡಿ, ಸಿಮಿಲರ್ ಟು ದ ಪ್ರೂಫ್ ಅನ್ನೋದು ಬರೆದಿದ್ದೀನಿ, ಅಲ್ಲಿ ತನಕ ಸ್ಟೆಪ್ಸು. ನೆಕ್ಸ್ಟು ನಾವು ಏನು ಕನ್ಸಿಡರ್ ಮಾಡಿದ್ದೀವಿ, ಸಬ್ಟ್ರಾಕ್ಷನ್ ಆಫ್ ಟೂ ಫಂಕ್ಷನ್ಸ್ ಮೈನಸ್ ಆಫ್ ಸಬ್ಟ್ರಾಕ್ಷನ್ ಆಫ್ ಟೂ ಲಿಮಿಟ್ಸ್ ಅಂದರೆ L - m, ಅದನ್ನು ವಿದಿನ್ ಮಾಡ್ಯುಲಸ್ ತೊಗೊಂಡು ಅದನ್ನು ರೀಅರೇಂಜ್ ಮಾಡಿ ಬರ್ಕೊಳ್ತೀವಲ್ಲ, ಅದಕ್ಕೆ ಈಕ್ವಾಲಿಟಿ ಹಾಕ್ಕೊಂಡಿದ್ದೀವಿ. ಈಕ್ವಾಲಿಟಿ ತೊಗೊಂಡು ಮಾಡ್ಯುಲಸ್ ಒಳಗಡೆ f(x - L) ಫಸ್ಟ್ ಬರೆದಿದ್ದೀವಿ. ಮೈನಸ್ ಆಫ್ ಮೈನಸ್ ಅಂತಂದಾಗ ಎಮ್ಗೆ ಪ್ಲಸ್ ಸೈನ್ ಸಿಗುತ್ತಲ್ವ, ಸೊ +m - g(x) ಅಂತ ತೊಗೋಬೇಕು. ಈಗ ಮಧ್ಯೆ ಪ್ಲಸ್ ಇರೋ ಕಡೆ ನಾವು ಮಾಡ್ಯುಲಸ್ನ ಸಪ್ರೇಟ್ ಮಾಡ್ಕೋಬೇಕು. ಮಾಡ್ಯುಲಸ್ ಸಪ್ರೇಟ್ ಮಾಡ್ಕೊಂಡಾಗ ಇನ್ಇಕ್ವಾಲಿಟಿ ಲೆಸ್ ದೆನ್ ಈಕ್ವಲ್ ಟು ಬರುತ್ತೆ. ಎಗೇನ್ ಇಲ್ಲಿ ಮಾಡ್ಯುಲಸ್ ಆಫ್ m - g(x) ಅಂತ ಇದೆ ಸೆಕೆಂಡ್ ಟರ್ಮು. ನಮ್ಗೆ ಯಾವಾಗಲೂ ಗೊತ್ತಿರೋದು g(x - m) ಅನ್ನೋ ಫಾರ್ಮಲ್ಲಿ ತಾನೆ. g(x)ಗೆ m ಅನ್ನೋದು ಲಿಮಿಟ್ ಇದೆ ಅಂತಂದಾಗ ತೊಗೊಳೋದು ನಾವು ಮಾಡ್ಯುಲಸ್ ಆಫ್ g(x - m) ಅಂತ. ಸೊ ಅಲ್ಲಿ ಅದನ್ನು ರೀಅರೇಂಜ್ ಮಾಡಿ ಬರ್ಕೊಳ್ತೀವಿ. ಸೊ ವಿದಿನ್ ದ ಮಾಡ್ಯುಲಸ್ ನಾವು ಯಾವುದೇ ಟರ್ಮ್ಸ್ನ ಇಂಟರ್ಚೇಂಜ್ ಮಾಡಿ ಬರೆದ್ರೆ ಅದು ಡಸಂಟ್ ಅಲ್ಟರ್. ಸೊ ಈಕ್ವಾಲಿಟಿ ಸೈನೇ ಹಾಕೋಬೇಕು. ಈಕ್ವಲ್ ಟು ಅಂತ ತೊಗೊಂಡು ಸೆಕೆಂಡ್ ಟರ್ಮ್ ಸರಿ ಮಾಡಿ ಬರ್ದಿದ್ದೀವಿ ಅಂದರೆ g(x - m) ಅಂತ. ಸೊ ನಮಗೆ ಅಲ್ಲಿ ಒಂದೇ ಕಂಡೀಷನಲ್ಲಿ ಬರ್ದಿದ್ವಲ್ಲ, ಏನಂತ, ಮಾಡ್ಯುಲಸ್ ಆಫ್ f(x - L) is less than epsilon/2, ಮಾಡ್ಯುಲಸ್ ಆಫ್ g(x - m) less than epsilon/2 ಫಾರ್ ದ ಸೇಮ್ ಕಂಡೀಷನ್ 0 ಲೆಸ್ ದೆನ್ ಮಾಡ್ಯುಲಸ್ ಆಫ್ x - a is less than ಡೆಲ್ಟಾ. ಆ ಫಾರ್ಮಲ್ಲಿ ಅದರ ಪ್ರಕಾರ ನಾವು ಸಬ್ಸ್ಟಿಟ್ಯೂಷನ್ ತೊಗೊಂಡಿದ್ದೀವಿ. epsilon/2 + epsilon/2 ಎಪ್ಸಿಲಾನ್ ಆಗುತ್ತೆ ಅಂತ. ಸೊ ಅಲ್ಲಿಗೆ ಲೆಫ್ಟ್ ಸೈಡಲ್ಲಿ ಏನು ತೊಗೊಂಡಿದ್ದೀವೋ ಅದು ಲೆಸ್ ದ್ಯಾನ್ ಎಪ್ಸಿಲಾನ್ ಅಂತ ಪ್ರೂವ್ ಆಯಿತು. ಇಲ್ಲಿ ಈಕ್ವಲ್ ಟು ಎಪ್ಸಿಲಾನ್ ಅಂತಿರೋದು ಆ ರೈಟ್ ಸೈಡ್ ಫಂಕ್ಷನ್ನ ಸಿಂಪ್ಲಿಫೈ ಮಾಡಿರೋದು ಎಪ್ಸಿಲಾನು, ಬಟ್ ಲೆಫ್ಟ್ ಸೈಡ್ ಟರ್ಮು ಲೆಸ್ ದ್ಯಾನ್ ಎಪ್ಸಿಲಾನ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ಅಲ್ಲಿ ಇನ್ನೊಂದು ಸಲ ಬರ್ಕೋತೀವಿ, ಫಾರ್ ಎವ್ರಿ ಎಪ್ಸಿಲಾನ್ >0 ದೇರ್ ಎಕ್ಸಿಸ್ಟ್ ಡೆಲ್ಟಾ >0 ಸಚ್ ದಟ್ ಮಾಡ್ಯುಲಸ್ ಆಫ್ ಅಂತ ಲೆಫ್ಟ್ ಸೈಡ್ ಫಂಕ್ಷನ್ ಏನು ಬರ್ತಿದ್ದೀರಾ ಅದು ತೊಗೊಂಡು ಲೆಸ್ ದೆನ್ ಡೆಲ್ಟಾ ಅಂತ ಬರೀತೀರಾ ಫಾರ್ ದ ಸೇಮ್ ಕಂಡೀಷನ್. ಇಟ್ ಇಂಪ್ಲೈಸ್ ವಾಟ್, ಲಿಮಿಟ್ ಆಫ್ subtraction of two functions as x tends to a equals to L - m. Okay, to prove third algebra of limits, that means product of two functions ತಗೊಂಡು ಅದಕ್ಕೆ ಲಿಮಿಟ್ x tends to a ಅಪ್ಲೈ ಮಾಡಿದ್ರೆ ಅದರ ಲಿಮಿಟ್ಸ್ ಕೂಡ ಪ್ರಾಡಕ್ಟ್ ಫಂಕ್ಷನ್ಸ್ ಆಗುತ್ತೆ L × m ಅಂತ. ಇದಕ್ಕೆ ನಾವೇನು ಮಾಡ್ತೀವಿ, ಆ್ಯಸ್ ಯೂಶುವಲ್ ಫಸ್ಟ್ ಒನ್ನಲ್ಲಿ f(x) ಮತ್ತು f(x)ಗೆ L ಅನ್ನೋ ಲಿಮಿಟ್ ಇದೆ ಅಂತ ತೊಗೊಂಡು, ಇದು ಗಿವನ್ ಕಂಡೀಷನ್ಸ್ ತಾನೆ, ಸ್ಟೇಟ್ಮೆಂಟಲ್ಲೇ ಕೊಟ್ಟಿರ್ತಾರೆ. ಇದು ನಿಮಗೆ ಒಂದೊಂದು ಲಿಮಿಟ್ಸನ್ನೇ ನಿಮಗೆ ಕ್ವಶನ್ ಕೇಳ್ಬೋದು. L + m ಅಂತ ಪ್ರೂವ್ ಮಾಡಿ, L - m ಅಂತ ಪ್ರೂವ್ ಮಾಡಿ, L × m ಅಂತ, ಹೀಗೆ L/m ಆ ಥರ ಒಂದೊಂದೇ ಪ್ರೂಫ್ ಕೇಳ್ತಾರೆ. ಎಲ್ಲ ಒಟ್ಟಿಗೆ ಕೇಳೋದಿಲ್ಲ, ಇಷ್ಟು ಒಂದೇ ಸಲ ಕೇಳಲ್ಲ. f(x)ಗೆ L ಅಂತ ತೊಗೊಂಡ್ರೆ ಲಿಮಿಟ್ನ ನಾವೇನಂತ ಬರಿತೀವಿ, ಮಾಡ್ಯುಲಸ್ ಆಫ್ f(x - L) ಲೆಸ್ ದ್ಯಾನ್ ಎಪ್ಸಿಲಾನ್ ಫಾರ್ ಅಂತ ತೊಗೋತೀವಲ್ವಾ. ಸೊ ಇಲ್ಲಿ epsilon1 ಅಂತ ಚೂಸ್ ಮಾಡಿದ್ದೀವಿ, epsilon1 ಅನ್ನೋದನ್ನು ಚೂಸ್ ಮಾಡಿದ್ದೀವಿ. ಬಿಫೋರ್ ದಟ್ epsilon1 ಅನ್ನೋದು ಎಲ್ಲಿಂದ ಎಲ್ಲಿವರೆಗೆ ಇರಬೇಕು, 0 to 1 ತನಕ ಇರಬೇಕು ಅಂತ ಚೂಸ್ ಮಾಡಿದ್ದೀವಿ. ಗಿವನ್ ದಟ್ ಲಿಮಿಟ್ ಆಫ್ f(x) as x tends to a is equal to L and limit of g(x) as x tends to a is equal to m, and let 0 less than epsilon1 less than 1. epsilon1 is the value lies between 0 and 1. ಲಿಮಿಟ್ ಆಫ್ f(x) as x tends to a is equal to L ಅಂತ ತೊಗೊಂಡಾಗ ನಾವು ಫಾರ್ ಎವ್ರಿ epsilon1 > 0 ದೇರ್ ಎಕ್ಸಿಸ್ಟ್ ಡೆಲ್ಟಾ1 > 0 ಸಚ್ ದಟ್ ಅಂತ ತೊಗೊಂಡು ಅದು ನಾವು ಲಿಮಿಟ್ ಆಫ್ ದಿ ಫಂಕ್ಷನ್ ಡೆಫಿನೇಷನ್ ಹೇಗೆ ಹೇಳ್ತೀವಿ ಅದ್ರ ಪ್ರಕಾರ ಮಾಡ್ಯುಲಸ್ ಆಫ್ f(x - L) ಲೆಸ್ ದೆನ್ ಎಪ್ಸಿಲಾನ್ ಅಂತ ತೊಗೊಂಡು ಫಾರ್ ದ ಕಂಡೀಷನ್ ಅಲ್ಲಿ ಡೆಲ್ಟಾ1 ಯೂಸ್ ಮಾಡಿದ್ದೀವಿ. ಕಾಲ್ ದಟ್ ಈಕ್ವೇಷನ್ ಆಸ್ 1. ಅದೇ ಥರ g(x)ಗೆ ಲಿಮಿಟ್ x tends to a ಇದ್ದಾಗ m ಅಂತ ತೊಗೊಂಡಾಗ ಫಾರ್ ಎವ್ರಿ epsilon1 > 0 ದೇರ್ ಎಕ್ಸಿಸ್ಟ್ ಡೆಲ್ಟಾ2 > 0 ಸಚ್ ದಟ್ ಅದು ಡೆಫಿನೇಷನ್ ಆಫ್ ಲಿಮಿಟ್ ಪ್ರಕಾರ ಮಾಡ್ಯುಲಸ್ ಆಫ್ g(x - m) ಲೆಸ್ ದೆನ್ epsilon1 ಫಾರ್ 0 ಲೆಸ್ ದೆನ್ ಮಾಡ್ಯುಲಸ್ ಆಫ್ x - a ಲೆಸ್ ದೆನ್ ಡೆಲ್ಟಾ2. ಇದು ಕಂಡೀಷನ್ 2. ಯಾವಾಗ ನಾವು ಡೆಲ್ಟಾ1 ಡೆಲ್ಟಾ2 ಯೂಸ್ ಮಾಡ್ತೀವಿ, ಟೇಕ್ ದ ಡೆಲ್ಟಾ ಆಸ್ ಮಿನಿಮಮ್ ಆಫ್ ಡೆಲ್ಟಾ1 and ಡೆಲ್ಟಾ2 ಫ್ರಮ್ ಈಕ್ವೇಷನ್ 1 and 2 ಫಾರ್ ದ ಸೇಮ್ ಕಂಡೀಷನ್ ಬರ್ಕೋಬೇಕು. ಮುಂಚೆ ಪ್ರೂಫಲ್ಲಿ
ಲೆಸ್ ದೆನ್ ε/2 ಲೆಸ್ ದೆನ್ ε/2 ಅಂತ ಚೂಸ್ ಮಾಡಿಕೊಂಡು ಫಾರ್ ದ ಸೇಮ್ ಕಂಡೀಷನ್ 0 ಲೆಸ್ ದೆನ್ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಎ ಡೆಲ್ಟಾ ಲೆಸ್ ದೆನ್ ಡೆಲ್ಟಾ ಅಂತ ತೊಗೊಂಡಿದ್ವಿ. ಇಲ್ಲಿ ε/2 ಬದಲು ε1 ಚೂಸ್ ಮಾಡಿದ್ದೀವಿ ಅಷ್ಟೇ. ಇದ್ರ ನೆಕ್ಸ್ಟ್ ಕಂಟಿನ್ಯೂಷನಲ್ಲಿ ಮತ್ತೆ ನಾವು ಇದಕ್ಕೆ ಆ ಪ್ರೂಫಲ್ಲಿ ಯೂಸ್ ಮಾಡ್ಕೋಬೇಕಾಗತ್ತೆ. ಮಾಡ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರುತ್ತೆ. ಆವಾಗ ಮಾಡ್ ಆಫ್ ಜಿ ಆಫ್ ಎಕ್ಸ್ಗೆ ಏನಂತ ಸಬ್ಸ್ಟಿಟ್ಯೂಷನ್ ಮಾಡಬೇಕು ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ಇಲ್ಲಿ ಫಸ್ಟ್ ನಾವು ಮಾಡ್ ಆಫ್ ಜಿ ಆಫ್ ಎಕ್ಸ್ನ ಏನು ಹೇಗೆ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಿ ಇಟ್ಕೋಬೇಕು. ಮಾಡ್ ಆಫ್ ಜಿ ಆಫ್ ಎಕ್ಸ್ಗೆ -m + mನ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಿ, ಅಂದರೆ ಎಮ್ಮನ್ನ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಿದ್ರೆ -m + m ಬರೀತೀರಾ ಜಿ ಆಫ್ ಎಕ್ಸ್ ಜೊತೆಗೆ ವಿತಿನ್ ದಿ ಮಾಡ್. ಸೊ ಇಲ್ಲಿ ಏನಾಗುತ್ತೆ, ಪ್ಲಸ್ ಇರೋ ಕಡೆ ಮಾಡ್ನ ಸಪ್ರೇಟ್ ಮಾಡ್ಕೋತೀವಿ. ಆವಾಗ ಮಾಡ್ಯುಲಸ್ ಆಫ್ ಜಿ ಆಫ್ ಎಕ್ಸ್ -m ಪ್ಲಸ್ ಮಾಡ್ m ಆಗುತ್ತೆ. ಇನ್ಇಕ್ವಾಲಿಟಿ ಲೆಸ್ ದೆನ್ ಈಕ್ವಲ್ ಟು ತೊಗೋಬೇಕು. ನೆಕ್ಸ್ಟು ಮಾಡ್ಯುಲಸ್ ಆಫ್ ಜಿ ಆಫ್ ಎಕ್ಸ್ -m ಅಂದರೆ ನಮಗೆ ಲೆಸ್ ದೆನ್ ε1 ಅಂತ ಗೊತ್ತು, ಪ್ರೀವಿಯಸ್ ಸ್ಟೆಪ್ಸಲ್ಲಿದೆ ಅದು. ಮಾಡ್ಯುಲಸ್ ಆಫ್ ಜಿ ಆಫ್ ಎಕ್ಸ್ -m ಇಸ್ ಲೆಸ್ ದೆನ್ ε1 ಫಾರ್ ದ ಕಂಡೀಷನ್ 0 ಲೆಸ್ ದೆನ್ ಮಾಡ್ಯುಲಸ್ ಆಫ್ ಎಕ್ಸ್ - a ಲೆಸ್ ದೆನ್ ಡೆಲ್ಟಾ ಪ್ಲಸ್ ಮಾಡ್ m ಹಾಗೆ ಇದೆ. ವಿ ನೋ ದಟ್ ε1 ಈಸ್ ಲೈಸ್ ಬಿಟ್ವೀನ್ 0 to 1 ಅಲ್ವಾ. ನಾವು ಫಸ್ಟೇ ε1ನ ಚೂಸ್ ಮಾಡಿದಾಗ ಇಟ್ ಲೈಸ್ ಬಿಟ್ವೀನ್ 0 and 1 ಅಂತ ಬರ್ದಿದ್ವಲ್ಲ. ಸೊ ε1 ಬದಲು ನಾವೇನಂತ ಬರೀಬೋದು, 1 ಅಂತ ತೊಗೋಬೋದು. ε1 ಇಸ್ ಆಲ್ಸೋ ಲೆಸ್ ದೆನ್ 1 ಅಲ್ವಾ. ಸೊ ಅದಕ್ಕೆ ಆ ಜಾಗದಲ್ಲಿ ಲೆಸ್ ದೆನ್ 1 ಪ್ಲಸ್ ಮಾಡ್ m ಅಂತ ತಗೋತೀವಿ ಫಾರ್ ದ ಸೇಮ್ ಕಂಡೀಷನ್. ಕಾಲ್ ದಟ್ ಈಕ್ವೇಷನ್ ಆಸ್ 4. ಈಗ ನಾವೇನು ಪ್ರೂವ್ ಮಾಡಬೇಕಾಗಿರೋದು, ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಫಂಕ್ಷನ್ಗೆ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಎ ತೊಗೊಂಡಾಗ ಎಲ್ ಇಂಟು ಎಮ್ ಅಂತ ಬರಬೇಕು. ಆ ಥರ ಬರಬೇಕು ಅಂತಂದರೆ ನಮಗೆ ಮಾಡ್ಯುಲಸ್ ಒಳಗಡೆ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ -l ಇಂಟು ಎಮ್ ಅಂತ ತೊಗೊಂಡ್ರೆ ಅದು ಲೆಸ್ ದೆನ್ ಎಪ್ಸಿಲಾನ್ ಬರಬೇಕು. ಅದು ಲೆಸ್ ದೆನ್ ಎಪ್ಸಿಲಾನ್ ಅಂತ ಪ್ರೂವ್ ಮಾಡಿಕೊಂಡ್ರೆ ಮಾತ್ರ ನಾವು ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ ಇಂಟು ಎಮ್ ಅಂತ ಬರೆಯೋಕ್ಕೆ ಸಾಧ್ಯ. ಸೊ ಅದಕ್ಕೆ ನಾವು ಕನ್ಸಿಡರ್ ಮಾಡುವಾಗಲೇ ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ -l ಇಂಟು ಎಮ್ ಅಂತ ತೊಗೊಂಡಿದ್ದೀವಿ. ಈ ಟರ್ಮ್ಗೆ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಬೈ ಎಲ್ ಇಂಟು ಜಿ ಆಫ್ ಎಕ್ಸ್ ಅಂತ ತೊಗೋಬೇಕು. ಅಂದರೆ ಲಾಸ್ಟ್ ಟರ್ಮ್ಸ್ಗಳು ಹಾಗೆ ಇರುತ್ತೆ, ಮಧ್ಯ ನಾವು -l ಇಂಟು ಜಿ ಆಫ್ ಎಕ್ಸ್ ಪ್ಲಸ್ ಎಲ್ ಇಂಟು ಜಿ ಆಫ್ ಎಕ್ಸ್ ಅಂತ ತೊಗೊಂಡಿದ್ದೀವಿ. -l ಇಂಟು ಜಿ ಆಫ್ ಎಕ್ಸ್ ಪ್ಲಸ್ ಎಲ್ ಇಂಟು ಜಿ ಆಫ್ ಎಕ್ಸ್ ಅಂತ ತೊಗೊಂಡಿದ್ದೀವಿ. ಸೊ ಫಸ್ಟ್ ಟರ್ಮಲ್ಲಿ ನಾವು ಜಿ ಆಫ್ ಎಕ್ಸ್ನ ಕಾಮನ್ ತೊಗೋಬೋದು, ನೆಕ್ಸ್ಟ್ ಟರ್ಮಲ್ಲಿ ಎಲ್ ಅಂತ ಕಾಮನ್ ತೊಗೋಬೋದು. ಅದನ್ನು ನೋಡಿ, ವಿದಿನ್ ದ ಮಾಡ್ಯುಲಸ್ ಜಿ ಆಫ್ ಎಕ್ಸ್ ಕಾಮನ್ ತೊಗೊಂಡಿದ್ದೀವಿ, ಎಫ್ ಆಫ್ ಎಕ್ಸ್ -l ಆಗಿದೆ, ಪ್ಲಸ್ ಎಲ್ನ ಕಾಮನ್ ತೊಗೊಂಡಿದ್ದೀವಿ, ಜಿ ಆಫ್ ಎಕ್ಸ್ -m ಆಗಿದೆ. ನೆಕ್ಸ್ಟ್ ಈಗ ಪ್ಲಸ್ ಇರೋ ಕಡೆ ಹೋಲ್ ಮಾಡ್ನ 2 ಸಪ್ರೇಟ್ ಮಾಡ್ಸ್ ಆಗಿ ಸಪ್ರೇಟ್ ಮಾಡ್ತಿರಲ್ಲ, ಆಗ ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ. ಸೊ ಅದು ಲೆಸ್ ದೆನ್ ಈಕ್ವಲ್ ಟು ಅಂತ ತೊಗೊಳ್ಬೇಕು. ಈಕ್ವಾಲಿಟಿ ಇದ್ದಿದ್ದು ಲೆಸ್ ದೆನ್ ಈಕ್ವಲ್ ಟು ಆಗುತ್ತೆ, ಬಿಕಾಸ್ ಐಡೆಂಟಿಟಿ ಮಾಡ್ಯುಲಸ್ ಆಫ್ a ಪ್ಲಸ್ ಬಿ ಈಸ್ ಲೆಸ್ ದೆನ್ ಈಕ್ವಲ್ ಟು ಮಾಡ್ a ಪ್ಲಸ್ ಮಾಡ್ ಬಿ. ಅದಕ್ಕೆ ಸೊ ಅಲ್ಲಿ ಮಾಡ್ ಸಪ್ರೇಟ್ ಮಾಡುವಾಗ ಪ್ರಾಡಕ್ಟ್ ಫಂಕ್ಷನ್ ಇತ್ತಲ್ಲ, ಜಿ ಆಫ್ ಎಕ್ಸ್ ಇಂಟು ಕಾಮನ್ ತೊಗೊಂಡಿದ್ದಾಗ ಜಿ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ -l ಇತ್ತಲ್ಲ, ಅದಕ್ಕೂ ಕೂಡ ಮಾಡ್ಯುಲಸ್ ಸಪ್ರೇಟ್ ಆಗುತ್ತೆ. ಸೊ ಮಾಡ್ ಜಿ ಆಫ್ ಎಕ್ಸ್ ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ -l ಪ್ಲಸ್ ಮಾಡ್ ಎಲ್ ಇಂಟು ಮಾಡ್ ಆಫ್ ಜಿ ಆಫ್ ಎಕ್ಸ್ -m ಆ ಥರ ಚೇಂಜ್ ಆಗಬೇಕು. ನೆಕ್ಸ್ಟ್ ಈಗ ಮಾಡ್ ಆಫ್ ಜಿ ಆಫ್ ಎಕ್ಸ್ ಅಂತಂದರೆ ನಾವು ಅದು ಲೆಸ್ ದೆನ್ 1 ಪ್ಲಸ್ ಮಾಡ್ m ಅಂತ ಈಕ್ವೇಷನ್ 4ಅಲ್ಲಿ ಬರೆದಿಟ್ಕೊಂಡಿದ್ದೀವಿ, ರೈಟ್. ಮಾಡ್ ಆಫ್ ಜಿ ಆಫ್ ಎಕ್ಸ್ ಅಂದರೆ ಲೆಸ್ ದೆನ್ 1 ಪ್ಲಸ್ ಮಾಡ್ m ಅಂತ ಈಕ್ವೇಷನ್ 4ಅಲ್ಲಿ ಹೇಳುತ್ತೆ. ಸೊ ಮಾಡ್ ಜಿ ಆಫ್ ಎಕ್ಸ್ ಪ್ಲೇಸ್ಗೆ 1 ಪ್ಲಸ್ ಮಾಡ್ m ಅಂತ ಸಬ್ಸ್ಟಿಟ್ಯೂಷನ್ ಮಾಡಿ, ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ -lಗೆ ε1 ಅಂತ ಲೆಸ್ ದೆನ್ ε1 ತಾನೆ, ಅದೇ ನಾವು ಡೆಲ್ಟಾ ಅನ್ನೋ ಕಾಮನ್ ಕಂಡೀಷನ್ ಬರೋದ್ವಲ್ಲ, ಎಫ್ ಆಫ್ ಎಕ್ಸ್ಗೆ ಎಲ್ಲೋ ಜಿ ಆಫ್ ಎಕ್ಸ್ಗೆ ಎಮ್ ಅದು ಲಿಮಿಟ್ ಆಗಬೇಕು, ಅದೆರಡು ಲೆಸ್ ದೆನ್ ε1 ಇರುತ್ತೆ ಫಾರ್ ದ ಸೇಮ್ ಕಂಡೀಷನ್ ಅಂತ ಡೆಲ್ಟಾ ಚೂಸ್ ಮಾಡಿ ಬರೋದ್ವಲ್ಲ, ಆ ಈಕ್ವೇಷನಲ್ಲಿ ಈಕ್ವೇಷನ್ 3 ಅದು. ಅದ್ರ ಪ್ರಕಾರ ನಾವು ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ -lಗೆ ε1 ಅಂತ ಚೂಸ್ ಬರಿತೀವಿ, ಪ್ಲಸ್ ಮಾಡೆಲ್ ಆ್ಯಸ್ ಇಟ್ ಈಸ್ ಬರೀರಿ ಮಾಡೆಲ್ನ, ಮತ್ತು ಮಾಡ್ಯುಲಸ್ ಆಫ್ ಜಿ ಆಫ್ ಎಕ್ಸ್ -mಗೆ ε1 ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ, ಲೆಸ್ ದೆನ್ ಅಂತ ε1 ಅಂತ ಕಂಡೀಷನ್ ಸೇಮ್ ಇರುತ್ತೆ, ಅದು ಬರ್ಕೊಳ್ಳಿ ಯೂಸಿಂಗ್ 3 and 4. ಎಗೈನ್ ಇದರಲ್ಲಿ ಎರಡು ε1 2 ಟರ್ಮ್ಸಲ್ಲೂ ಇರೋದ್ರಿಂದ ಕಾಮನ್ ತೊಗೊಂಡಿದ್ದೀವಿ ε1ನ. ಏನು ಟರ್ಮ್ ಬರುತ್ತೆ, 1 ಪ್ಲಸ್ ಮಾಡ್ m ಪ್ಲಸ್ ಮಾಡ್ l, ಅದು ಎಲ್ಲ ಅಂತ ಟೈಪ್ ಆಗಿಬಿಟ್ಟಿದೆ, ಅದು 1 ಅಂತ ತೊಗೊಳ್ಳಿ. ವಿದಿನ್ ದ ಬ್ರ್ಯಾಕೆಟ್ಸ್ 1 ಪ್ಲಸ್ ಮಾಡ್ m ಪ್ಲಸ್ ಮಾಡ್ l ಇಂಟು ε1 ಫಾರ್ ದ ಸೇಮ್ ಕಂಡೀಷನ್. ಈಗ ನಾವು ε1 ಅಂತ ಇಷ್ಟೊಂದು ಇದೆಯಲ್ಲ ಈಕ್ವಲ್ ಟು ಅಂತ ಬಂತಲ್ಲ, ಆ ರೀತಿ ಇರಬಾರ್ದು. ನಮಗೆ ಲೆಫ್ಟ್ ಸೈಡಲ್ಲಿ ತೊಗೊಂಡಿದ್ದೀವಲ್ಲ ಮಾಡೋ, ಅದು ಲೆಸ್ ದೆನ್ ಅಂತ ಬರಬೇಕಷ್ಟೇ. ಸೊ ನಮಗೆ ಬರೀ ಲೆಸ್ ದೆನ್ ಮಾತ್ರ ಬರಬೇಕಲ್ಲ, ಆ ಥರ ε1ನ ಚೂಸ್ ಮಾಡಿದ್ದೀವಿ. ε1 ಪ್ಲೇಸ್ಗೆ ನೀವು ಡಿವೈಡೆಡ್ ಬೈ ಅದ್ರ ಇಂಟು ಏನಿದೆ ಅದೇ ಟರ್ಮ್ಸ್ನ ಡಿನಾಮಿನೇಟರಲ್ಲಿ ತೊಗೊಂಡ್ರೆ, ಇಂಟು ಮತ್ತು ಡಿನಾಮಿನೇಟರ್ ಅದೆರಡು ಕ್ಯಾನ್ಸಲ್ ಆದರೆ ε1 ಜಾಗಕ್ಕೆ ಇದು ಸಬ್ಸ್ಟಿಟ್ಯೂಷನ್ ಮಾಡಿರ್ತೀವಲ್ಲ, ಸೊ ಮಾತ್ರ ಉಳ್ಕೊಳ್ಳುತ್ತೆ. ನೋಡಿ, ε1 ಜಾಗಕ್ಕೆ ಈ ಟರ್ಮ್ನ ಚೂಸ್ ಮಾಡಿದ್ರೆ
ಎಪ್ಸಿಲಾನ್ ಡಿವೈಡೆಡ್ ಬೈ ಮಾಡ್ ಎಲ್ ಪ್ಲಸ್ ಮಾಡ್ ಎಮ್ ಪ್ಲಸ್ 1 ಅಂತ. ಆವಾಗ ಅಲ್ಲಿ ಎಪ್ಸಿಲಾನ್ 1 ಇಂಟು ಸಮ್ ಟರ್ಮ್ಸ್ ಇದೆಯಲ್ಲ, ಅದೇ ಟರ್ಮ್ಸ್ ಡಿನಾಮಿನೇಟರ್ ಇರೋದ್ರಿಂದ ಎರಡೂ ಕ್ಯಾನ್ಸಲ್ ಆಗಿ ಎಪ್ಸಿಲಾನ್ ಮಾತ್ರ ಉಳ್ಕೊಳ್ಳುತ್ತೆ. ಅದು ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಿ ಬೇಕಾದರೆ ಅದು ಕ್ಯಾನ್ಸಲ್ ಆಗಿ ಎಪ್ಸಿಲಾನ್ ಉಳ್ಕೊಳ್ಳುತ್ತೆ. ಅದು ಸ್ಮಾಲ್ ಎಲ್ ಅಂತ ಟೈಪ್ ಆಗಿಬಿಟ್ಟಿದೆ, ಅದು 1 ಆಗಬೇಕು, ಅದು ಚೇಂಜ್ ಮಾಡ್ಕೊಳ್ಳಿ. ವೇರ್ ಎಪ್ಸಿಲಾನ್ ಈಸ್, ಈಗ ಎಪ್ಸಿಲಾನ್ ಅಂತ ಅದು ಅಲ್ಲಿ ಉಳ್ಕೊತ್ತು. ನಾವು ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾನ್ಸಲ್ ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಟರ್ಮು ಈಸ್ ಲೆಸ್ ದ್ಯಾನ್ ಎಪ್ಸಿಲಾನ್ ಅಂತ ಆಗಿದೆ. ಸೊ ಅಲ್ಲಿ ಎಪ್ಸಿಲಾನ್ ಅಂದರೆ ಏನು ಅಂತ, ಗಿವನ್ ಪಾಸಿಟಿವ್ ನಂಬರ್ ವೇರ್ ಎಪ್ಸಿಲಾನ್ ಇಸ್ ಗ್ರೇಟರ್ ದೆನ್ 0 ಬರೆದ್ರು ಸಾಕು. ಇಷ್ಟೆಲ್ಲ ಟೈಪ್ ಬರಿದೇ ಹೋದ್ರೂ ವೇರ್ ಎಪ್ಸಿಲಾನ್ ಗ್ರೇಟರ್ ದೆನ್ 0 ಅವೆವರ್ ಸ್ಮಾಲ್ ಅಂತ ಬರೆದ್ರು ಆಯಿತು. ದೆನ್ ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಅಂದರೆ ಲೆಫ್ಟ್ ಸೈಡ್ ಫಂಕ್ಷನ್ ಏನು ಬರೆದಿದ್ದೀವಿ ಅದು ಲೆಸ್ ದ್ಯಾನ್ ಎಪ್ಸಿಲಾನ್ ಆಯಿತು ಫಾರ್ ದ ಸೇಮ್ ಕಂಡೀಷನ್. So this implies limit of f of x into g of x as x tends to a is equal to L into m. Okay, thank you.